Hello students, so welcome to the session of Product and Sales Management subject, 4th chapter, Salesmen. In that 38th session, Recruitment of Salesmen in the Organization. So in last class, we have studied about meaning, definition and qualities of a good salesman. Okay, so salesman andre yaru? ಸೊ ಅವ್ನಿಗೆ ಏನೇನು ಕ್ವಾಲಿಟೀಸ್ ಇರಬೇಕು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಅಂತ ಕಲ್ತ್ರಿ. ಇವತ್ತು ಅವ್ನ ಕೆಲಸಕ್ಕೆ ಹೇಗೆ ಸೇರ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಕಲಿಯೋಣ. ರಿಕ್ರೂಟ್ಮೆಂಟ್ ಇನ್ವಾಲ್ವ್ಸ್ ಸೀಕಿಂಗ್ ಆರ್ ಅಟ್ರಾಕ್ಟಿಂಗ್ ಅ ಪೂಲ್ ಆಫ್ ಪೀಪಲ್ ಫ್ರಮ್ ವಿಚ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಫಾರ್ ಜಾಬ್ ವೇಕೆನ್ಸೀಸ್ ಕ್ಯಾನ್ ಬಿ ಚೂಸನ್. ಓಕೆ, ಸೊ ರಿಕ್ರೂಟ್ಮೆಂಟ್ ಅಂದರೆ ಇಂಡ್ಯೂಸಿಂಗ್ ಅ ಗ್ರೂಪ್ ಆಫ್ ಪೀಪಲ್, inducing a qualified candidates to apply for the job. ಅಂದರೆ ಒಬ್ಬ ಕ್ವಾಲಿಫಿಕೇಷನ್ ಇರೋವಂಥ ವ್ಯಕ್ತಿನ, ಒಬ್ಬ ಎಲಿಜಿಬಿಲಿಟಿ ಇರೋವಂಥ ವ್ಯಕ್ತಿನ ನಮ್ಮಲ್ಲಿ ಕೆಲಸ ಖಾಲಿ ಇದೆ, ಇದಕ್ಕೆ ನೀನು ಅಪ್ಲಿಕೇಶನ್ ಹಾಕ್ಬೋದು ಅಂತ ಒಂದು ಪ್ರೇರೇಪಣೆ ಕೊಡ್ತೀವಲ್ವ, ಸೊ ಅದನ್ನು ನಾವೇನು ಹೇಳ್ತೀವಿ, ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಅಟ್ರಾಕ್ಟಿಂಗ್ ಅ ಪೀಪಲ್, ಅ ಗ್ರೂಪ್ ಆಫ್ ಪೀಪಲ್ ಆರ್ ಅಟ್ರಾಕ್ಟಿಂಗ್ ಅ ಪರ್ಸನ್ ಟು ಅಪ್ಲೈ ಫಾರ್ ದ ಜಾಬ್. ಓಕೆ, ಸೊ ಒಬ್ಬನ ವ್ಯಕ್ತಿನ ನಾವು ನೀನು ಕೆಲಸ ಖಾಲಿ ಇದೆ ಅಂತ ಹೇಳಿ ಸೊ ಅವನಿಗೆ ನಮ್ಮ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋ ಥರ ಏನೊಂದು ಇನ್ಫ್ಲುಯೆನ್ಸ್ ಮಾಡ್ತೀವಿ, ಒಂದು ಪ್ರೇರೇಪಣೆ ಕೊಡ್ತೀವಲ್ವ, ಸೊ ಅದನ್ನು ನಾವು ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆಲ್ ದ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಸೆಕ್ಯೂರಿಂಗ್ ದ ಅಪ್ಲಿಕೇಶನ್ ಫಾರ್ ದ ಸೇಲ್ಸ್ ಪೊಸಿಷನ್ ಆರ್ ರೆಫರ್ಡ್ ಆಸ್ ಸೇಲ್ಸ್ ರಿಕ್ರೂಟ್ಮೆಂಟ್. ಸೊ ಇಲ್ಲಿ ಸೇಲ್ಸ್ಮೆನ್ ಅಂತ ಬಂದಾಗ, ಸೇಲ್ಸ್ಮೆನ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ, ಸೊ ನಮ್ಮೊಂದು ಸೇಲ್ಸ್ ಪೊಸಿಷನ್, ಸೇಲ್ಸಿಂದು ವೇಕೆನ್ಸಿ ಖಾಲಿ ಇದ್ದಾಗ ಸೊ ಒಬ್ಬ ವ್ಯಕ್ತಿನ ಆ ಸೇಲ್ಸ್ ಪೊಸಿಷನಿಗೆ ಅಪ್ಲೈ ಮಾಡೋ ಥರ ಇನ್ಫ್ಲೂಯೆನ್ಸ್ ಮಾಡಿ ಅಪ್ಲಿಕೇಶನ್ ಹಾಕೋ ಥರ ಮಾಡ್ತೀವಲ್ವ, ಸೊ ಅಂಥ ಒಂದು ಆ್ಯಕ್ಟಿವಿಟೀಸ್ನ ನಾವೇನು ಹೇಳ್ತೀವಿ, ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ರಿಕ್ರೂಟ್ಮೆಂಟಲ್ಲಿ ಏನೇನು ಇರುತ್ತೆ? ಸೊ ಜನರಲಾಗಿ ಹೇಳಬೇಕು ಅಂದರೆ ರಿಕ್ರೂಟ್ಮೆಂಟಲ್ಲಿ ವಾಟ್ ಕೈಂಡ್ ಆಫ್ ಜಾಬ್ ಈಸ್ ಟು ಬಿ ಫಿಲ್ಡ್. ಓಕೆ, ಅಂದರೆ ಯಾವ ಥರದ ಕೆಲಸ ಖಾಲಿ ಇದೆ, ಯಾವ ಥರದ ಕೆಲಸಕ್ಕೆ ವೇಕೆನ್ಸಿ ಇದೆ ಅದನ್ನು ನೋಡ್ತೀವಿ. ದೆನ್ ವಾಟ್ ಸಾರ್ಟ್ ಆಫ್ ಪರ್ಸನ್ ವುಡ್ ಡೂ ದಿಸ್ ಜಾಬ್ ಸಕ್ಸಸ್ಫುಲಿ, ಯಾವ ಥರದ ಪರ್ಸನ್ ಬೇಕು ಈ ಕೆಲಸ ಮಾಡೋಕ್ಕೆ, ಅವನಿಗೇನು ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡ್ತೀವಿ. ವೇರ್ ವಿಲ್ ದಿಸ್ ಪರ್ಸನ್ ಟು ಬಿ ಫೌಂಡ್, ಈ ಥರ ಮನುಷ್ಯ, ಈ ಥರ ಒಬ್ಬ ಎಂಪ್ಲಾಯ್ ನಮಗೆ ಎಲ್ಲಿ ಸಿಗ್ತಾನೆ, ಕಂಪ್ನಿ ಒಳಗಡೆನೇ ಇದ್ದಾನ ಅಥವಾ ಕಂಪ್ನಿ ಹೊರಗಡೆಯಿಂದ ತರಬೇಕಾಗುತ್ತಾ ಅಂತ ನೋಡ್ಕೋತೀವಿ. ಸೊ ಅದನ್ನು ನಾವು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ನಂತರ ವಾಟ್ ರಿಕ್ರೂಟ್ಮೆಂಟ್ ಸೋರ್ಸಸ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಟು ಫೈಂಡ್ ದಿಸ್ ಜಾಬ್. ಓಕೆ, ಸೊ ಅದು ಹೇಳಿದ್ನಲ್ವ, ಸೋರ್ಸಸ್, ಎಲ್ಲಿಂದ ಇಂಥ ವ್ಯಕ್ತಿನ ತೊಗೊಂಡು ಬರಬೇಕು, ಕಂಪ್ನಿ ಒಳಗಡೆನೇ ಇದ್ದಾನೆ ಅಥವಾ ಹೊರಗಡೆ ಎಲ್ಲಾದರೂ ನಾವು ಇಂಟರ್ವ್ಯೂ ಮಾಡ್ಕೋಬೇಕಾ, ಯಾರನ್ನಾರು ಕ್ಯಾಂಪಸ್ಸು ಹೋಗಬೇಕಾ, ನ್ಯೂಸ್ ಪೇಪರಿಗೆ ಹಾಕಬೇಕಾ, ಹೇಗೆ ಅಂತ ಏನು ಆಲೋಚನೆ ಮಾಡ್ತೀವಲ್ವ, ಆ ಥರ ಸೋರ್ಸಸ್ ಅಂದರೆ. ಆಮೇಲೆ ಸೊ ಇಷ್ಟು ವ್ಯಕ್ತಿಯಲ್ಲಿ ಇಷ್ಟೊಂದು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದಮೇಲೆ ಇಷ್ಟೊಂದು ಜನದಲ್ಲಿ ಯಾವ ವ್ಯಕ್ತಿ ಸೂಟೇಬಲ್ ಆಗಿರ್ತಾನೆ ಅಂತ ನೋಡುವಂಥದ್ದು ರಿಕ್ರೂಟ್ಮೆಂಟಲ್ಲಿ ಇರುತ್ತೆ. ಓಕೆ, ದೆನ್ ದ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಇನ್ ರಿಕ್ರೂಟ್ಮೆಂಟ್ ಪಾಲಿಸಿ. ಸೊ ಒಂದು ರಿಕ್ರೂಟ್ಮೆಂಟ್ ನಡೀತಿದೆ ಅಂದಾಗ ತುಂಬ ಫ್ಯಾಕ್ಟರ್ಸು ಅದನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ನಿಮ್ಮ ರಿಕ್ರೂಟ್ಮೆಂಟ್ ಪಾಲಿಸಿನ. ಸೊ ಯಾವ್ದ್ಯಾವ್ದು ಅಂದರೆ, ಫಸ್ಟ್ ಒನ್, ನಂಬರ್ ಆಫ್ ರಿಕ್ರೂಟ್ ಡಿಸೈರ್ಡ್. ಓಕೆ, ಸೊ ಎಷ್ಟು ಜನ ರಿಕ್ರೂಟ್ಮೆಂಟಿಗೆ, ಎಷ್ಟು ಜನ ನಮಗೆ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ನೋಡಬೇಕು. ಸೊ ನಂಬರ್ ಆಫ್ ರಿಕ್ರೂಟ್ ಡಿಸೈರ್ಡ್ ಅಂದರೆ ದಟ್ ಶುಡ್ ಬಿ ಐಡೆಂಟಿಫಿಕೇಷನ್ ಆಫ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಜಾಬ್. ಸೊ ಈ ಕೆಲಸ ಮಾಡೋಕ್ಕೆ ಅಥವಾ ಈ ಒಂದು ಕೆಲಸ ಖಾಲಿ ಇರೋದಕ್ಕೆ ನಮಗೆ ಎಷ್ಟು ಜನ ಎಂಪ್ಲಾಯೀಸ್, ಎಷ್ಟು ಜನ ಕ್ಯಾಂಡಿಡೇಟ್ಸ್ ಬೇಕಾಗ್ಬೋದು, ಯಾವ ಥರ ಜಾಬ್ ಕ್ವಾಲಿಫಿಕೇಷನ್ ಇರೋಂಥವ್ರು ಬೇಕಾಗ್ಬೋದು, ನಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಏನು, ಆಯಿತಾ, ಸ್ಕಿಲ್ಡ್ ಎಂಪ್ಲಾಯಿ ಬೇಕಾ, ಸೆಮಿ ಸ್ಕಿಲ್ಡ್ ಎಂಪ್ಲಾಯಿ ಬೇಕಾ, ಅನ್ಸ್ಕಿಲ್ಡ್ ಎಂಪ್ಲಾಯಿ ಬೇಕಾ, ಎಕ್ಸ್ಪೀರಿಯನ್ಸ್ ಎಂಪ್ಲಾಯಿ ಬೇಕಾ, ಅದು ಇದು ಯಾವ ಥರ ಜಾಬ್ಸ್ ಇದೆ, ಸೆಕ್ಷನ್ ಇದೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಬೇಕಾಗಿದೆ, ಆಯಿತಾ, ನಾವು ಯಾವ ಥರದ ವ್ಯಕ್ತಿನ ತೊಗೊಳ್ಬೇಕು ಅಂತ ಹೇಳ್ಕೊಂಡು, ಎಷ್ಟು ಜನನ ತೊಗೊಳ್ಬೇಕು ಅಂತ ಹೇಳ್ಕೊಂಡು ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಎಷ್ಟು ಜನ ರಿಕ್ರೂಟ್ಮೆಂಟ್ಗೆ ಅಥವಾ ಎಷ್ಟು ಜನ ವೇಕೆನ್ಸಿ ಖಾಲಿ ಇದೆ ಅಂತ ಮುಂಚೆನೇ ನೀವು ನೋಡ್ಕೊಂಡಿರಬೇಕು. ನಂತರ ರಿಕ್ರೂಟ್ಮೆಂಟ್ ಸೋರ್ಸಸ್. Okay, the sources from where the persons are to be recruited should be specified. There may be internal sources or the external sources or the both.
The type of person to be recruited from different sources should form a part of recruitment policy. Here, we may either choose a person as internal source of recruitment or external source of recruitment. So internal source ಅಂತ ಅಂದರೆ ನಿಮಗೆ ನಿಮ್ಮ ಕಂಪನಿ ಒಳಗಡೆ ನೀವು ಟ್ರಾನ್ಸ್ಫರು, ಜಾಬ್ ರೊಟೇಷನ್ನು ಅಥವಾ ಪ್ರಮೋಷನ್ ಕೊಟ್ಟು ಆ ವೇಕೆನ್ಸಿನ ಫಿಲ್ ಮಾಡ್ಬೋದಾ, ಅಥವಾ ಬೇರೆ ಹೊರಗಿಂದ ನ್ಯೂ ಕ್ಯಾಂಡಿಡೇಟ್ನ ತೊಗೊಂಬಂದು ಆ ವೇಕೆನ್ಸಿನ ಫಿಲ್ ಮಾಡ್ಬೋದಾ. ಸೊ ಯಾವ ಥರ ಸೋರ್ಸನ್ನ ನಾವು ನೋಡಬೇಕಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ದಿಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಯಾವ ಸೋರ್ಸನ್ನು ತೊಗೊಳ್ಬೇಕು ಅಂತ. ನೆಕ್ಸ್ಟ್, ರಿಕ್ರೂಟ್ಮೆಂಟ್ ನೀಡ್ಸ್. ಸೊ ಒನ್ಸ್ ಯು ಎಕ್ಸಾಕ್ಟ್ಲಿ find out that what you need in terms of knowledge, in terms of skill, in terms of experience. So it is the time to determine the duties and responsibilities of a job. ನಿಮ್ಗೆ ಯಾವ ಜಾಬ್ ಖಾಲಿ ಇದೆ, ಎಷ್ಟು ಜನ ಬೇಕು, ಎಲ್ಲಿಂದ ತರಬೇಕು ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ಈ ಜಾಬಿನ ನೀಡ್ ಏನಿದೆ. ಸೊ ಬರುವಂಥ ವ್ಯಕ್ತಿದ ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟಿ ಏನು, ಜಾಬ್ ಡಿಸ್ಕ್ರಿಪ್ಷನ್, ಜಾಬ್ ಏನು ಕೇಳ್ತಾ ಇದೆ, ಯಾವ ಥರ ವ್ಯಕ್ತಿನ ಕೇಳ್ತಾ ಇದೆ ಅಂತ ಹೇಳ್ಕೊಂಡು ಆ ನೀಡನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ನಂತರ ರಿಕ್ರೂಟ್ಮೆಂಟ್ ಕಾಸ್ಟ್. ಸೊ ಕಾಸ್ಟ್ ಅಂತ ಬಂದಾಗ ಒಂದು ಕಂಪನಿಗೆ ತುಂಬಾ ದೊಡ್ಡ ಫ್ಯಾಕ್ಟರ್ ಆಗಿರುತ್ತೆ. ಬಿಕಾಸ್ ಎಲ್ಲದಕ್ಕೂ ಒಂದು ಬಜೆಟ್ ಅಂತ ಇರುತ್ತೆ, ಎಲ್ಲದಕ್ಕೂ ಒಂದು ಕಾಸ್ಟ್ ಪ್ಲ್ಯಾನಿಂಗ್ ಅಂತ ಇರುತ್ತೆ, ಹೌದಾ. ಸೊ ಕಾಸ್ಟ್ ಹೆಚ್ಚಿಗೆ ಆದಷ್ಟು ನಿಮ್ಮ ಕಂಪನಿಗೆ ಪ್ರಾಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಎಲ್ಲ ಕಂಪನಿ ಏನು ಮಾಡುತ್ತೆ, ಕಾಸ್ಟ್ ರಿಡಕ್ಷನ್ ಆಗೋದನ್ನೇ ನೋಡ್ತಾ ಇರುತ್ತೆ. ಸೊ ರಿಕ್ರೂಟ್ಮೆಂಟ್ ಕಾಸ್ಟ್ ಅಂತ ಬಂದಾಗ, ಸೊ ಇಟ್ ಈಸ್ ದ ಕಾಸ್ಟ್ ಇನ್ವಾಲ್ವ್ಡ್ ಇನ್ recruiting the person or making the recruitment policy a part of the business, right? So a detailed recruitment budget can drive an effective recruitment process. So here the recruitment cost may incur the cost of the employee, his training, or inducing the candidate to apply for the job. ಒಂದು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದಾಗಿರ್ಬೋದು, ಒಂದು ಮೀಡಿಯಾದಲ್ಲಿ ಕೊಡೋದಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಕ್ಯಾಂಪಸ್ಸಿಗೆ ಹೋಗಿ ಕ್ಯಾಂಪಸ್ ಡ್ರೈವ್ ಮಾಡೋದಾಗಿರ್ಬೋದು, ಅವನಿಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಇದೆಲ್ಲ ನಿಮ್ಮ ರಿಕ್ರೂಟ್ಮೆಂಟ್ ಪಾಲಿಸಿಯಲ್ಲಿ ಬಂದುಬಿಡುತ್ತೆ, ಹೌದಾ. ಸೊ ಯು ಶುಡ್ ಆರ್ ದ ಆರ್ಗನೈಸೇಷನ್ ಶುಡ್ ಟ್ರೈ ಟು ಎಂಪ್ಲಾಯ್ ದಟ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ವಿಚ್ ವಿಲ್ ಬಿ ಅ ಲೋ ಕಾಸ್ಟ್ ಆಫ್ ರಿಕ್ರೂಟ್ಮೆಂಟ್ ಟು ದ ಆರ್ಗನೈಸೇಷನ್. ನಿಮಗೆ ಯಾವ್ದು ಕಾಸ್ಟ್ ಕಡಿಮೆ ಮಾಡುತ್ತೆ ಅಂಥ ಆರ್ಗನೈಸೇಷನಲ್ಲಿ ಅಂಥ ಒಂದು ರಿಕ್ರೂಟಿಂಗ್ ಪಾಲಿಸಿನ ನೀವು ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನಂತರ ಸೈಜ್ ಆಫ್ ಸೇಲ್ಸ್ ಆರ್ಗನೈಸೇಷನ್. ಸೈಜ್ ಆಫ್ ಸೇಲ್ಸ್ ಆರ್ಗನೈಸೇಷನ್, ಇಲ್ಲಿ ಸೈಜ್ ಆಫ್ ದ ಆರ್ಗನೈಸೇಷನ್ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಟು ಎಕ್ಸ್ಪಾಂಡ್ ದ ಬಿಸ್ನೆಸ್, ದ ರಿಕ್ರೂಟ್ಮೆಂಟ್ ಪ್ಲ್ಯಾನಿಂಗ್ ಇಸ್ ಮ್ಯಾಂಡೇಟ್ರಿ ಫಾರ್ ಹೈರಿಂಗ್ ಮೋರ್ ರಿಸೋರ್ಸಸ್. ಓಕೆ, ಸೊ ನಿಮ್ಮ ಬಿಸ್ನೆಸ್ ದೊಡ್ಡದಾಗ್ತಿದೆ, ನಿಮ್ಮ ಬಿಸ್ನೆಸ್ಸು ಎಕ್ಸ್ಪಾಂಡ್ ಆಗ್ತಾ ಇದೆ ಅಂದಾಗ ರಿಕ್ರೂಟ್ಮೆಂಟ್ ಅನ್ನೋದು ನಿಮ್ಗೆ ಏನಾಗ್ಬಿಡುತ್ತೆ, ಒಂದು ಮ್ಯಾಂಡೇಟ್ರಿ ಆಗಿಬಿಡುತ್ತೆ. ಯಾಕಂದರೆ ತುಂಬ ಜನ ತೊಗೊಳ್ಬೇಕಾಗುತ್ತೆ, ಮಧ್ಯದಲ್ಲಿ ಯಾರೋ ಬಿಟ್ಟು ಹೋದ್ರು ಅನಿಸುತ್ತೆ, ಮತ್ತೆ ರಿಕ್ರೂಟ್ ಮಾಡ್ಕೊಳ್ಬೇಕು. ಸೈಜ್ ಎಕ್ಸ್ಪಾಂಡ್ ಆಗ್ತಾ ಇದೆ, ಸೊ ಗ್ರೋತ್ ಆಗ್ತಾ ಇದೆ. ಸೊ ನೀವು ಜಾಸ್ತಿ ಜನ ರಿಕ್ರೂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಜಾಸ್ತಿ ವೇಕೆನ್ಸಿ ಖಾಲಿ ಆದಂಗೆ ನಿಮಗೆ ರಿಕ್ರೂಟ್ಮೆಂಟು ಒಂದು ಮ್ಯಾಂಡೇಟ್ರಿ ಪ್ರೊಸೆಸ್ ಆಗಿಬಿಡುತ್ತೆ. ಓಕೆ, ದೆನ್ ದ ರೇಟ್ ಆಫ್ ಟರ್ನ್ ಓವರ್. ಸೊ ಟರ್ನ್ ಓವರ್ ರೇಟ್ ಅಂದರೆ ಪರ್ಸನ್ ಮಧ್ಯದಲ್ಲಿ ಕೆಲಸನ ಬಿಟ್ಟು ಹೋಗುವಂಥದ್ದು. ಓಕೆ, ಏನಾದರೂ ಏನೋ ಇರ್ಬೋದು, ಬೇರೆ ಬೆಟರ್ ಜಾಬ್ ಸಿಗ್ಬೋದು, ಅಥವಾ ನಿಮ್ಮ ಒಂದು ಜಾಬ್ ಪಾಲಿಸಿ ಇಷ್ಟ ಆಗದೆ ಇರ್ಬೋದು, ಅಥವಾ ಅವನಿಗೆ ಕೆಲಸ ಸೂಟೇಬಲ್ಲೇ ಆಗದೆ ಇರ್ಬೋದು, ಯಾಕೋ ಏನೋ ನೀಡಿದೆ ಅಂತ ಬಂದಿರ್ಬೋದು. ಸೊ ಈ ಥರದಲ್ಲಿ ಬೆಟ್ರ್ ಕೆಲಸ ಸಿಕ್ಕಾಗ ನಿಮ್ಮ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗ್ಬೋದು, ಬೆಟ್ರ್ ಅಪಾರ್ಚುನಿಟಿ ಹುಡ್ಕೊಂಡು ಹೋಗ್ಬೋದು. ಸೊ ಈ ಟೈಮಲ್ಲಿ ಏನಾಗುತ್ತೆ, ಟರ್ನ್ ಓವರ್ ಸ್ಟಾರ್ಟ್ ಆಗುತ್ತೆ, ಟರ್ನ್ ಓವರ್ ರೇಟು ಜಾಸ್ತಿ ಆಗುತ್ತೆ. ಸೊ ದ ಹೈ ಟರ್ನ್ ಓವರ್ ರೇಟ್ ಕ್ಯಾನ್ ಮೀನ್ ಅ ಲೋ ಕ್ವಾಲಿಟಿ ಆಫ್ ಹೈಯರ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ಕಡೆಯಿಂದ ಫಾಲ್ಟ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ನಿಮ್ಮ ಕಂಪನಿ ಬಿಟ್ಟು ಹೋಗ್ತಿದ್ದಾನೆ ಅಂದರೆ ಅದು ವ್ಯಕ್ತಿ ಫಾಲ್ಟ್ ಅಲ್ಲ, ಅದು ಒಂದು ಕಂಪನಿ ಫಾಲ್ಟ್ ಆಗಿರುತ್ತೆ. ಇಲ್ಲಿ ಯು ನೀಡ್ ಟು ಮೇಕ್ ಪ್ರಾಪರ್ ಸೆಲೆಕ್ಷನ್ ಆಫ್ ದ ಎಂಪ್ಲಾಯೀಸ್ ದಟ್ ಫಿಟ್ ಆ್ಯಸ್ ಕ್ಲೋಸ್ಲಿ ಆ್ಯಸ್ ಪಾಸಿಬಲ್ ಟು ದ ನೀಡ್ಸ್ ಆಫ್ ದಿ ಕಂಪನಿ ಜಾಬ್. ಸೊ ನೀವು ನಿಮ್ಮ ಕಂಪನಿಗೆ ಯಾವ ಥರ ವ್ಯಕ್ತಿ ಸುಟೇಬಲ್ ಆಗ್ತಾನೆ ಅಂಥ ವ್ಯಕ್ತಿನೇ ನೀವು ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಆ ಟರ್ನ್ ಓವರ್ ರೇಟು ಕಡಿಮೆ ಆಗುತ್ತೆ. ಯಾಕಂದರೆ ಯಾವ ಸ್ಯಾಟಿಸ್ಫೈ ಎಂಪ್ಲಾಯಿನೂ ಕೆಲಸ ಬಿಟ್ಟು ಹೋಗಲ್ಲ, ಆಯಿತಾ. ಸೊ ಹಾಗಾಗಿ ಹಿಯರ್ ದ ಹೈ ಟರ್ನ್ ಓವರ್ ರೇಟ್ ಕ್ಯಾನ್ ಮೀನ್ ಅ ಲೋ ಕ್ವಾಲಿಟಿ ಆಫ್ ಹೈರಿಂಗ್ ಅಂತಲೇ ಹೇಳ್ತೀವಿ ನಾವು. ಸೊ ಇನ್ ಆರ್ಡರ್ ಟು ಹ್ಯಾವ್ ಅ ಟರ್ನ್ ಓವರ್ ಆರ್ re-engagements, proper selection of employees are required. Then forecasted sales volume. ಫೋರ್ಕಾಸ್ಟೆಡ್ ಸೇಲ್ಸ್ ವಾಲ್ಯೂಮ್, ಇಲ್ಲಿ ಒಂದು ಅಕ್ಯುರೇಟ್ ಸೇಲ್ಸ್ನ ಫೋರ್ಕಾಸ್ಟ್ ನೀವು ಮುಂಚೆನೇ ಮಾಡಬೇಕಾಗತ್ತೆ. ಬಿಕಾಸ್ ನಿಮ್ಮ ಡಿಸಿಷನ್ಸು ನಿಮ್ಮ ಕಂಪನಿಯ ಸೇಲ್ಸ್ ಮೇಲೆ ನಿಂತಿರುತ್ತೆ.
because estimation of sales volume is required in order to set goals, for budgeting, for hiring the people, for prospecting the employees. ಅರ್ಥ ಆಗ್ತಿದೆಯಾ? ಸೊ ನಿಮ್ಮ ಒಂದು ಸೇಲ್ಸ್ ವಾಲ್ಯೂಮ್ ಮೇಲೆ ನಿಮ್ಮ ಬಜೆಟ್ ಎಷ್ಟಾಗುತ್ತೆ, ನಿಮ್ಮ ರಿಸೋರ್ಸು ಎಷ್ಟಿದೆ, ಎಷ್ಟು ಜನರಿಗೆ ಹೈಯರ್ ಮಾಡ್ಕೋಬೇಕು, ನಿಮ್ಮ ಆಬ್ಜೆಕ್ಟಿವ್ ಏನು, ನಿಮ್ಮ ಕಾಸ್ಟ್ ಎಷ್ಟಾಗುತ್ತೆ ಅಂಥೇಳಿ ನೀವೆಲ್ಲ ನೋಡೋದು ನಿಮ್ಮ ಸೇಲ್ಸ್ ವಾಲ್ಯೂಮ್ ಮೇಲೆ. ಸೊ ನೀವು ಮುಂಚೆನೇ ಅಂದಾಜು ಮಾಡಿಕೊಂಡು ಎಷ್ಟಾಗುತ್ತೆ ನಿಮ್ಮ ಸೇಲ್ಸ್ ಅಂದಾಗ ನೀವು ಅದ್ರ ತಕ್ಕಂಗೆ ಪ್ರೊಡಕ್ಷನು, ಅದ್ರ ತಕ್ಕಂಗೆ ಸ್ಟಾಫಿಂಗು ಎಲ್ಲ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ನಾವೇನು ಹೇಳ್ತೀವಿ ಸೇಲ್ಸ್ ಮೆನ್ ಅಂದರೆ, ಈಗ ದ ಮೋರ್ ಪ್ರೊಡಕ್ಟಿವ್ ದ ರಿಪ್ರೆಸೆಂಟೇಟಿವ್ ಈಸ್, ದ ಬೆಟರ್ ಹೀ ಈಸ್ ಅಟ್ ಸೆಲ್ಲಿಂಗ್ ಆರ್ ಫಾರ್ಮಿಂಗ್ ರಿಲೇಷನ್ಶಿಪ್ ವಿತ್ ಇಸ್ ಕ್ಲೈಂಟ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟು ಒಳ್ಳೆ ನೀವು ವ್ಯಕ್ತಿನ ಸೇಲ್ಸ್ಮೆನ್ನಾಗಿ ತೊಗೊಳ್ತೀರಾ, ಅಷ್ಟು ಸೇಲ್ ಹೆಚ್ಚಿಗೆ ಆಗುತ್ತೆ, ಅಷ್ಟು ಕಸ್ಟಮರ್ ಜೊತೆ ಒಂದು ರಿಲೇಷನ್ಶಿಪ್ಪನ್ನು ಇಟ್ಕೊಳ್ತಾನೆ ಅಂತ ಹೇಳ್ತೀವಿ. ಓಕೆ, ದೆನ್ ಗೌರ್ನಮೆಂಟ್ ಪಾಲಿಸೀಸ್. So here the essential recruitment policy requirements include full compliance with the ಗೌರ್ನಮೆಂಟ್. ಸೊ ನೀವೇನೇ ಒಂದು ಬಿಸ್ನೆಸ್ ಮಾಡಿದ್ರು ನೀವು ಗೌರ್ಮೆಂಟ್ ಪಾಲಿಸಿಗೆ ಬದ್ಧರಾಗಿರ್ತೀರ. ಸೊ ನೀವೇನೇ ಮಾಡಿದ್ರು ಅದು ಒಂದು ಗೌರ್ಮೆಂಟು ಕಾಂಪ್ಲೈನ್ಸ್ ಒಳಗಡೆ ಮಾಡಬೇಕಾಗಿರುತ್ತೆ. ಸೊ ಸಪೋಸ್ ಹೇಳುತ್ತೆ, ಈಗ ಚೈಲ್ಡ್ ಲೇಬರ್ ಆ್ಯಕ್ಟ್ ಹೇಳುತ್ತೆ, ನೀವು ಯಾವ ಮಕ್ಕಳನ್ನು 14 ವರ್ಷದ ಕೆಳಗಿನ ಮಕ್ಕಳನ್ನು ನೀವು ಕೆಲಸಕ್ಕೆ ತೊಗೊಳ್ಳೋ ಹಾಗಿಲ್ಲ. ಗೌರ್ಮೆಂಟ್ GST ಹಾಕುತ್ತೆ. ಸೊ ಯಾವುದೇ ಪ್ರಾಡಕ್ಟನ್ನು ನೀವು ಸೇಲ್ ಮಾಡಬೇಕಾದ್ರೂ GST ಹಾಕಿ ಸೇಲ್ ಮಾಡಬೇಕಾಗತ್ತೆ ಪ್ರಾಪರ್ ವೇದಲ್ಲಿ. ಅಥವಾ ಗೌರ್ಮೆಂಟ್ ಇನ್ನೂ ಸರ್ಟನ್ ಇನ್ನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡುತ್ತೆ, ನೀವು ಅದನ್ನೆಲ್ಲ ತಕ್ಕ ಹಾಗೆ ನಿಮ್ಮ ರಿಕ್ರೂಟ್ಮೆಂಟ್ ಪಾಲಿಸಿಯಲ್ಲಿ ಹಾಕ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಹೇಳುತ್ತೆ, ಒಬ್ಬ ವ್ಯಕ್ತಿ ಇಷ್ಟು ಮಿನಿಮಮ್ ವೇಜಸ್ ಕೊಡಬೇಕಾಗತ್ತೆ ಅಂತ ಹೇಳ್ಕೊಂಡು. ಈ ಸ್ಯಾಲ್ರಿ ಪರ್ಸನ್ ಸರಿ PF ಕಂಪಲ್ಸರಿ ಅಂತ ಹೇಳುತ್ತೆ. ಸೊ ಗೌರ್ಮೆಂಟ್ ಏನೇನು ರೂಲ್ಸ್ ಹೇಳುತ್ತೆ ಅದನ್ನೆಲ್ಲ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಪಾಲಿಸಿಯಲ್ಲಿ ಅದನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಬಿಕಾಸ್ ವೈಲೇಷನ್ ಆಫ್ ಕಾಂಪ್ಲೈನ್ಸ್ ಮೇ ಲೀಡ್ ಟು ಲೀಗಲ್ ವೈಲೇಷನ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್. ಆಯಿತಾ? ಸೊ ಲೀಗಲಾಗಿ ನೀವು ಗೌರ್ಮೆಂಟ್ ಪಾಲಿಸಿ ಪ್ರಕಾರನೇ ಎಲ್ಲ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. Okay, so this is about the factors influencing the recruitment policy.